ಟೀಮಲ್ಲಿ ಹೇಮಲತಾ ಅವರು ಕ್ಯಾಪ್ಟನ್ ಆಗಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗೋ ವಿಚಾರ, ತುಂಬಾನೇ ಬೇಜಾರಾಯಿತು ನನಗಂತೂ ಇಲ್ಲಿ ಎಪಿಸೋಡ್ ನೋಡಿದಾಗ. ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋಕ್ಕೂ ಮುಂಚೆನೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ರಾತ್ರಿ 12 ಗಂಟೆಗೆ ಇಲ್ಲಿ ಪ್ರಸಾರ ಆಗುತ್ತೆ. ಇಲ್ಲಿ ಜಡ್ಜಸ್ಗಳದ್ದು ಡಿಸಿಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈಗ 4 ಟೀಮ್ ಏನಾಗಿತ್ತು, 4 ಜನ ಕೂಡ ನೀವು ಅಬ್ಸರ್ವ್ ಮಾಡೋದು ಜಡ್ಜಸ್ ಏನಿದ್ದಾರೆ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಅವರು ಟೀಮ್ ಲೀಡರ್, ಇವಾಗ ಒಂದು ನಾಯಕಿ ನಾಯಕ ಈ ರೀತಿಯಾಗಿ. ಆದ್ರೆ ಇಲ್ಲಿ ಹೇಮಲತಾ ಅವರು ಅವರೇ ಕ್ವಿಟ್ ಮಾಡ್ಬಿಟ್ಟು ಹೋಗ್ತಾರೆ. ಅಂದ್ರೆ ಸೆಲ್ಫ್ ಇಲ್ಲಪ್ಪ ನಂಗೆ ಆಗಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಪ್ರೋಮೋದಲ್ಲಿ ನೋಡಿದ್ರಿ, ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಇವರು ಇಷ್ಟೊಂದು ಕನ್ಫ್ಯೂಷನ್ ಆಗ್ಬಿಟ್ರ ಅಂತ ಅಂದ್ಬಿಟ್ಟು. ಇದ್ರ ಹಿಂದೆ ಸಂಗೀತ ಶೃಂಗೇರಿ ಅವರು ಹೇಳಿದಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಬಟ್ ಅವರಿಗೆ ಆ ಒಂದು ಗೇಮ್ ಏನಿದೆ ಅಗ್ನಿ ಪರೀಕ್ಷೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಕಾಣಿಸುತ್ತೆ. ಮೇನ್ ಆಗಿ ಸಿಕ್ಕಾಪಟ್ಟೆ ಅವರು ಎಮೋಷನ್ ಆದ್ರು, ಗೊತ್ತಾಗುತ್ತೆ ಇಲ್ಲಿವರೆಗೂ ಬಂದಿದ್ದೆ ಸಾಕಪ್ಪ ಅಂತ ಕೂಡ ಇಲ್ಲಿ ಅನಿಸ್ತು. ಈಗ ಅವರೊಂದು ವ್ಯಾಲಿಡ್ ರೀಸನ್ ಕೊಡಬೇಕಿತ್ತು. ಈಗ ಕ್ಯಾಪ್ಟನ್ ಏನಾಗಿದ್ದಾರೆ, ಈಗ 4 ಜನ ಜಡ್ಜಸ್ಗಳು ಈಗ 4 ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಟೀಮ್ ಲೀಡರ್, ನಾಯಕ ನಾಯಕಿ ಏನಿರ್ತಾರೆ, ಈಗ ಬಂದ್ಬಿಟ್ಟು ನಿಂತ್ಕೊಂಡಾಗ ಈಗ ಟೀಮ್ ಲೀಡರ್ಗಳು ಆಗಿದಾರಲ್ವಾ, ಇವರೆಲ್ಲರಿಗೂ ಕೂಡ ಒಂದು ಅಡ್ವಾಂಟೇಜ್ ಇತ್ತು. ಯಾಕಂದ್ರೆ ಅವರು ಲೀಡರ್ ಅಲ್ವಾ. ಈಗ ಅವ್ರ ಜೊತೆ ಯಾರು ಕೋ ಕಂಟೆಸ್ಟ್ ಇದ್ದಾರೆ, ಅದ್ರಲ್ಲಿ ಸ್ಟ್ರಾಂಗ್ ಯಾರು ವೀಕ್ ಯಾರು ಅಂತ ಅಂದ್ಬಿಟ್ಟು ಹೇಳ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಫಸ್ಟ್ ಇಲ್ಲಿ ಬರೋದು ಯಾರಪ್ಪ ಅಂತಂದ್ರೆ ಪೂರ್ಣಿಮಾ ಅವ್ರು ಬರ್ತಾರೆ, ಸಂಗೀತ ಅವ್ರ ಟೀಮ್ ಇಂದ. ಇವರು ಪೂರ್ಣಿಮಾ ಅವ್ರ ಕ್ಯಾಪ್ಟನ್ ಅಲ್ವಾ. ಈಗ ಪೂರ್ಣಿಮಾ ಅವ್ರು ಬಂದು ನಿಂತಾಗ ಅವರು ಟೀಮಲ್ಲಿ ಯಾರ್ಯಾರಿದ್ದಾರೋ, ಈಗ ಅದ್ರಲ್ಲಿ ಯಾರು ನಿಮ್ಗೆ ವೀಕ್ ಅಂತ ಅನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಈಗ ಕ್ಯಾಪ್ಟನ್ ಹೇಳ್ಬೇಕು. ಅದೇ ರೀತಿ ಅವರು ಹೇಳಿದ ತಕ್ಷಣ 3 ಜನನ ಕರೆದು ಇಲ್ಲಿ ನಿಲ್ಲಿಸ್ತಾರೆ. ಮಂಜು ಅವ್ರು ಬರ್ತಾರೆ, ಮತ್ತೆ ಸುಷ್ಮಿತಾ ಅವರು, ದೀಕ್ಷಾ ಅವರು. ಇವ್ರನ್ನ ನೋಡಿದ್ರೆ ವೀಕ್ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪೂರ್ಣಿಮಾ ಅವ್ರು ಹೇಳ್ತಾರೆ. ಇವ್ರು ಡಿಫೆಂಡ್ ಕೂಡ ಮಾಡ್ಕೊಳ್ಬಹುದು. ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಮಾತಾಡ್ತಾರೋ ಅದರಲ್ಲಿ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಇರಬೇಕು. ತುಂಬಾ ಚೆನ್ನಾಗಿ ಮಾತಾಡಿದಾರಪ್ಪ ಅಂತಂದ್ರೆ ಮಂಜು ಅವರು ಸಖತ್ತಾಗಿ ಮಾತಾಡ್ತಾರೆ. ನಾನು ಬಂದಿವ್ರಿಗೆ ಇವ್ರ ಕಾಂಪಿಟೇಷನ್ ಅವ್ರ ಇಲ್ಲಿ ಇರೋರ್ಗೆಲ್ಲ ಕಾಂಪಿಟೇಷನ್, ನಾನು ಮೆರಿಟ್ ಅಲ್ಲಿ ಬಂದವ್ ಅಂತಲ್ಲ, ಆತರ ಸ್ಪಿರಿಟ್ ಅಲ್ಲಿ ಬಂದವ್ ನಾನು. ಅವ್ರು ಚೆನ್ನಾಗಿ ಇಲ್ಲಿ ಡಿಫೈನ್ ಮಾಡ್ಕೊಂಡ್ರು, ಇಲ್ಲಪ್ಪ ನಾನು ಇಲ್ಲಿ ಆಡಕ್ ಅರ್ಹರಿದ್ದೀನಿ, ನಾನು ವೀಕ್ ಅಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ಇಲ್ಲಿ ಸುಷ್ಮಿತಾ ಅವರು, ದೀಕ್ಷಾ ಅವರು ಏನ್ ಮಾತಾಡಿದ್ರು ಅಷ್ಟೊಂದು ವ್ಯಾಲ್ಯೂಯಬಲ್ ಪಾಯಿಂಟ್ಸ್ಗಳು ಕೂಡ ಇಲ್ಲಿ ಇರಲಿಲ್ಲ. ಬಟ್ ಅಲ್ಲಿ ಸುಷ್ಮಿತಾ ಅವರು ರಿಜೆಕ್ಟ್ ಆಗ್ತಾರೆ, ದೀಕ್ಷಾ ಅವರು ಸೇವ್ ಆಗಿ ಉಳ್ಕೊಂತಾರೆ. ಅದಾಗಿದ ತಕ್ಷಣ ನೋಡಿ ಹೇಮಲತಾ ಅವ್ರು ಬರ್ತಾರೆ, ಚಂದನ್ ಶೆಟ್ಟಿ ಅವ್ರ ಟೀಮಿಂದ. ಚಂದನ್ ಶೆಟ್ಟಿ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು ಹೇಮಲತಾ ಅವ್ರನ್ನ. ಇಲ್ಲಿ ಮೇನ್ ಆಗಿ ಅವ್ರಿಗೆ ಮೈನಸ್ ಪಾಯಿಂಟ್ ಏನಪ್ಪಾ ಆಯ್ತು ಅಂತಂದ್ರೆ ಆ ಒಂದು ಗೇಮ್ ಏನಿದೆ ಅಗ್ನಿ ಪರೀಕ್ಷೆ, ತುಂಬಾನೇ ಅವ್ರು ಮುಗ್ದರು ಅಂತಂದ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಇಲ್ಲಿ ಹೇಳಿದ್ದೆ. ಅವ್ರಿಗೆ ಸಿಕ್ಕಿದ ಒಂದು ಆಪರ್ಚುನಿಟಿನ ಅವರೇ ಕಾಲಿಂದ ಒದ್ರೇನೋ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ರು ಈ ಒಂದು ಆಪರ್ಚುನಿಟಿಗೆ. ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ ತಕ್ಷಣ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲ್ಲ, ಬಟ್ ಆ ಅಗ್ನಿ ಪರೀಕ್ಷೆನ ಗೆಲ್ಬೇಕಿತ್ತಲ್ವಾ. ಇಲ್ಲೇ ಅವರು ಆಡ್ಲಿಲ್ಲ ಅಂತಂದ್ರೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನಾನು ಹೋಗ್ತೀನಿ ಅಂತ ಅಂದಿದ್ರೆ ಖಂಡಿತವಾಗ್ಲೂ ಕಳಿಸ್ತಿರ್ಲಿಲ್ಲ. ಆದ್ರೆ ಈ ಒಂದು ಸ್ಟೇಜ್ ಅಲ್ಲೇ ಹೇಳಿ ಹೋಗಿದ್ದು ಒಂದು ರೀತಿ ಒಳ್ಳೇದೇ ಇರ್ಬೋದು. ಆದ್ರೆ ರೈತ ಮಹಿಳೆ ನಾನು ಆಡ್ಬೇಕು ಅಂತಂದ್ಬಿಟ್ಟು ಬಂದಿದ್ದೆ ಅಂತ ಅವರೇ ಇಲ್ಲಿ ಹೇಳಿದ್ರು. ಸಂಗೀತ ಅವ್ರು ಅಷ್ಟೆಲ್ಲ ಹೇಳಿದ್ರು, ಇಲ್ಲ ನೀವು ನೋಡಕ್ಕೆ ತುಂಬಾನೇ ಮುಗ್ದಿರಿದ್ದೀರಾ, ನಿಮ್ ಕೈಲಿ ಆಗುತ್ತಾ ಅನ್ನೋ ಒಂದು ಡೌಟ್ ಇದೆ ಅಂತಂದ್ರೆ, ನನ್ನ ಕೈಲಿ ಆಗುತ್ತಮ್ಮ, ನೀನೇ ಭಯ ಪಡ್ತಿದ್ದೆ, ಇಲ್ಲಿ ನಾನು ಭಯ ಪಡ್ತಿಲ್ಲ ಅಂತ ಅಷ್ಟೆಲ್ಲ ಮಾತಾಡಿದ್ರು. ಆದ್ರೆ ಅಲ್ಲಿ 3 ಜನ ಏನು ಅವ್ರು ಕರೆದು ನಿಲ್ಲಿಸ್ತಾರೋ ನೋಡಿ, ಹೇಮಲತಾ ಅವ್ರು ಕರೆಯೋದು ಯಾರು ಅಂತಂದ್ರೆ ಅವ್ರ ಟೀಮಲ್ಲಿ ವೀಕು ಅಂತ ಅಂದ್ಬಿಟ್ಟು ಹೇಳೋದು ಚರಣ್ ಶೆಟ್ಟಿ ಅವ್ರನ್ನ ಹೇಳ್ತಾರೆ, ಅನನ್ಯ ಅವ್ರನ್ನ ಹೇಳ್ತಾರೆ, ಮತ್ತೆ ಕಿರಣ್ ಅವ್ರನ್ನ ಹೇಳ್ತಾರೆ. ಮೇನ್ ಆಗಿ ಪ್ರೋಮೋದಲ್ಲೇ ಬಿಟ್ಟಾಗ ಇಲ್ಲಿ ಗೊತ್ತಾಯ್ತು ಕಿರಣ್ ಅವ್ರು ಏನ್ ಮಾತಾಡಿದ್ರು ಅದರಿಂದ ಹೇಮಲತಾ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಯ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಹೇಮಲತಾ ಅವ್ರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅವ್ರು ವೀಕು ಅಂತ ಹೇಳೋದು ಅಷ್ಟೇ ಅಲ್ಲ, ಅಲ್ಲಿ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ಗಳು ಇಲ್ಲಿ ಇರಬೇಕಾಗುತ್ತೆ. ಅವ್ರು ಏನಕ್ಕೆ ವೀಕು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ಬೇಕು. ವೀಕು ಅಂತ ಹೇಳಿದ ತಕ್ಷಣ ಅವ್ರನ್ನ ಅಲ್ಲಿಂದ ಎಲಿಮಿನೇಟ್ ಮಾಡಿ ಕಳ್ಸಲ್ಲ. 3 ಜನ ಕೂಡ ತುಂಬಾ ಚೆನ್ನಾಗಿ ಡಿಫೈನ್ ಮಾಡ್ಕೊಂತಾರೆ ಅವ್ರನ್ನ ಅವರು. ಇಲ್ಲಿ ಚರಣ್ ಶೆಟ್ಟಿ ಅವರು ಕೂಡ ಇಲ್ಲಿ ಅಷ್ಟೇ, ಅವ್ರು ಏನೇನ್ ಮಾಡಿದ್ರು ಬೆಳಗ್ಗೆಯಿಂದ ಎಲ್ಲ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಅನನ್ಯ ಅವರು ಕೂಡ ಇಲ್ಲಿ ಅಷ್ಟೇ, ಅವ್ರು ಯಾವ ರೀತಿ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಇನ್ನು ಕಿರಣ್ ಅವರು ಅಂತೂ ಇಲ್ಲಿ ಹೇಳೇ ಬಿಟ್ರು, ನಿಮ್ಮ ಮೈಂಡಲ್ಲಿ ಏನಪ್ಪಾ ಅಂತಿದೆ, ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಈಗ ವೀಕ್ ಅವ್ರ ಎಕ್ಸಾಂಪಲ್ ಕೂಡ ಇಲ್ಲಿ ತಗೊಂತಾರೆ. ಕುಮಾರಿ ಇಲ್ಲಿ ವೀಕ್ ಇದ್ದಾಳೆ, ಆದ್ರೆ ಅವ್ರನ್ನ ಅಲ್ಲಿ ಕುಂದಿರ್ಸಿದ್ರೆ ಇಲ್ಲಿ ಸ್ಟ್ರಾಂಗ್ ಇರೋದು ನಾನು ಅಂತ ಇಲ್ಲಿ ಕಿರಣ್ ಅವರು ಇಲ್ಲಿ ಹೇಳ್ಕೊಂತಾರೆ. ಬಟ್ ಇದು ಏನಾಗುತ್ತೆ ಅಂತಂದ್ರೆ ಇಲ್ಲೇ ತಡ್ಕೊಳ್ಳಿಲ್ಲ ಹೇಮಲತಾ ಅವರು. ಈ ರೀತಿಯಾಗಿ ಅವರು ಮಾತಾಡ್ಬೇಕಾದ್ರೆ ಇಲ್ಲ ನಾನೇ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮೇನ್ ಆಗಿ ಗೇಮ್ ಕೊಡ್ತಾರೆ. ಇಲ್ಲಿ ಚರಣ್ ಶೆಟ್ಟಿ ಅವರು ಕೂಡ ಇಲ್ಲಿ ಸೇವ್ ಆಗ್ತಾರೆ, ಕಿರಣ್ ಅವರು ಕೂಡ ಇಲ್ಲಿ ಸೇವ್ ಆಗ್ತಾರೆ. ಲಾಸ್ಟ್ ಅಲ್ಲಿ ಉಳ್ಕೊಳ್ಳೋದು ಅನನ್ಯ ಅವರು ಮತ್ತೆ ಇಲ್ಲಿ ಹೇಮಲತಾ ಅವರು. ಹೇಮಲತಾ ಅವರು ಅಲ್ಲಿ ನಿಂತ್ಕೊಳ್ಳೋ ಒಂದು ಪ್ರಸಂಗ ಏನಕ್ಕೆ ಬರುತ್ತೆ ಅಂತಂದ್ರೆ ಮೇನ್ ಆಗಿ ಅವರು ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಕೊಡ್ತಾರೆ. ಒಂದು ಪರ್ಸನಲ್ ರೀಸನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೋದಾಗ ಅವ್ರು ಮಾತಾಡ್ತಿರ್ತಾರಲ್ವಾ ಕಾಮನ್ ಆಗಿ. ಅಂದ್ರೆ ಇವಾಗ ನಾವು ಸ್ಕ್ರೀನ್ ಮೇಲೆ ನೋಡೋದೇ ಬೇರೆ, ಸ್ಕ್ರೀನ್ ಹಿಂದ್ಗಡೆ ಏನೆಲ್ಲ ನಡೆದಿರುತ್ತೆ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಗೊತ್ತಿರುತ್ತೆ. ಬಟ್ ಅವ್ರು ಪರ್ಸನಲ್ ಆಗಿ ಇಲ್ಲಿ ತಗೊಂಡ್ಬಿಟ್ಟು ಅದನ್ನ ಹೇಳ್ತಿದ್ರು, ನನ್ನ ಮಾತೇ ಕೇಳಲ್ಲ ಅವರು, ಅದಕ್ಕೆ ನಾನು ಇಲ್ಲಿ ಅವ್ರನ್ನ ನಿಲ್ಸಿದ್ದೀನಿ, ಅವ್ರು ವೀಕು ಅಂತ ಅನಿಸ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಜಡ್ಜಸ್ಗಳು ಇಲ್ಲಿ ಹೇಳಿದ್ರು. ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅನ್ಯಾಯ ಆಗ್ತಿದ್ರು ಕೂಡ ನಾವು ಅದನ್ನ ನೋಡ್ಕೊಂಡು ಕೂರಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅವಾಗ ಹೇಮಲತಾ ಅವರು ಈಗ ಟೀಮ್ ಲೀಡರ್ ಆಗಿದ್ರು ಕೂಡ ಅವ್ರನ್ನೂ ಕೂಡ ಅಲ್ಲಿ ನಿಲ್ಲಿಸ್ತಾರೆ. ಅಂದ್ರೆ ಸೇವ್ ಆಗೋದು ರಿಜೆಕ್ಟ್ ಆಗೋದು ಇಲ್ಲಿ ಜಡ್ಜಸ್ ಕೈಲೇ ಇರುತ್ತಲ್ವ, ಅದಕ್ಕೋಸ್ಕರ ಇಲ್ಲ ನೀವು ಕೂಡ ಇಲ್ಲಿ ನಿಂತ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಒಂದು ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಯಾವುದೂ ಕೂಡ ಇಲ್ಲಿ ಕೊಡಲ್ಲ.
ಆಗಲ್ಲ, 3 ಜನ ವೀಕು ಅಂತ ಹೇಳ್ತಾರೆ ಅಷ್ಟೇ. ಅದೇ ಯಾವುದೂ ಕೂಡ ಒಂದು ಪಾಯಿಂಟು ಕೂಡ ಇಲ್ಲಿ ಕರೆಕ್ಟಾಗಿ ಇರಲ್ಲ. ಅದಕ್ಕೋಸ್ಕರನೇ ಲಾಸ್ಟಲ್ಲಿ ಅನನ್ಯ ಅವರು ಮತ್ತು ಹೇಮಲತಾ ಅವರು ಜಡ್ಜಸ್ ಅವರು ಹೇಳಿದಕ್ಕೇನೆ ಇಲ್ಲಿ ಹೇಮಲತಾ ಅವರು ಅಲ್ಲಿ ಬಂದು ನಿಂತ್ಕೋಬೇಕಾಗುತ್ತೆ. ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಇಬ್ರು ಒಂದು ಗೇಮ್ ಕೊಡ್ತೀನಿ, ಇಲ್ಲಿ ಯಾರು ಗೆಲ್ತಾರೋ ಅವ್ರು ಉಳ್ಕೊಂತಾರೆ, ಇನ್ನೊಬ್ರು ಹೊರಗಡೆ ಹೋಗ್ತಾರೆ ಅಂತ ಬಿಟ್ಟು ಅವ್ರು ಗೇಮ್ ಆಡೋಕ್ಕೂ ಮುಂಚೆನೇ ಇಲ್ಲಿ ಗಿವ್ ಅಪ್ ಮಾಡ್ತಾರೆ. ಅಂದರೆ ನನ್ನ ಕೈಲಿ ಆಗಲ್ಲ, ನಾನು ಇಲ್ಲಿವರೆಗೂ ಬಂದಿದ್ದೆ, ನನಗೆ ಖುಷಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಅನನ್ಯ ಅವರು ಸೇವ್ ಆಗ್ತಾರೆ, ಇನ್ನು ಹೇಮಲತಾ ಅವರು ಹೋಗ್ತಾರೆ. ನಿಜವಾಗ್ಲೂ ವೀಕ್ಷಕರೇ ಈ ಥರ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮನಸ್ಸಿಗೆ. ಏನಪ್ಪ ಅಷ್ಟು ದೊಡ್ಡ ಸ್ಟೇಜ್ ಸಿಕ್ಕಿದ್ರು ಕೂಡ ಅವ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ವಲ್ಲ ಅಂದ್ಬಿಟ್ಟು. ನಿಜವಾಗ್ಲೂ ವೀಕ್ಷಕರೇ ನಿಮಗೇನು ಅನಿಸ್ತು? ಹೇಮಲತಾ ಅವ್ರು ನೋಡಿದಾಗ ಇಲ್ಲಪ್ಪ ತುಂಬಾ ಚೆನ್ನಾಗಿ ಹಾಡಿರ್ಬೋದು, ಮಿಮಿಕ್ರಿ ಮಾಡಿದಿರ್ಬೋದು, ಎಲ್ಲದರಲ್ಲೂ ಕೂಡ ಓಕೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಲಕ್ ಇರಬೇಕು ಅಂತ ಇಲ್ಲಿ ಹೇಳ್ತಾರ, ಲಕ್ ಫ್ಯಾಕ್ಟರ್ ಅಂತ ಅಂದ್ಬಿಟ್ಟು. ಆದ್ರೆ ಅವರಿಗೆ ಆ ಒಂದು ಲಕ್ ಅಗ್ನಿ ಪರೀಕ್ಷೆಯಲ್ಲಿ ಇದ್ರೂ ಕೂಡ ಅವರೇ ಅದನ್ನ ಕಳ್ಕೊಂಡು ಅಥವಾ ಕಾಲಿಂದ ಒದ್ರು ಏನೋ ಒಟ್ಟಿನಲ್ಲಿ ಅವರೇ ಇಲ್ಲಿ ಹೋಗ್ತಾರೆ. ಇಲ್ಲಪ್ಪ ನಂಗೆ ಇಲ್ಲಿವರೆಗೆ ಬಂದಿದ್ದೆ ಸಾಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಮಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಅವ್ರು ಮಾಡಿದ್ ಸರಿನಾ ತಪ್ಪ? ಖಂಡಿತವಾಗ್ಲೂ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ವಿನಯ್ ಗೌಡ ಅವ್ರ ಟೀಮಲ್ಲಿ ಲಕ್ಷ್ಮೀ ಗೌಡ ಅವರು ಕ್ಯಾಪ್ಟನ್ ಇದ್ದಾರೆ. ಲಕ್ಷ್ಮಿ ಅವರು 3 ಜನ ಯಾರನ್ನ ವೀಕ್ ಅಂತ ಹೇಳ್ತಾರೆ ಅಂತಂದ್ರೆ ರತ್ನಮ್ಮ ಅನ್ನೋರ್ನ, ಮತ್ತೆ ಪ್ರಿಯಾಂಕಾ ಮತ್ತೆ ರೋಶಿನಿ 3 ಜನನು ಕೂಡ ಇಲ್ಲಿ ಕರೆದು ನಿಲ್ಲಿಸ್ತಾರೆ. ನೋಡಿ ಹೇಮಲತಾ ಅವರು ಏನ್ ಹೇಳಿದ್ರು ಆ ಒಂದು ಪಾಯಿಂಟ್ಸ್ ಎಲ್ಲ ಕೂಡ ಮೈನಸ್ ಇತ್ತು. ಆದ್ರೆ ಇಲ್ಲಿ ಲಕ್ಷ್ಮೀ ಗೌಡ ಅವರು 3 ಜನ ಏನಕ್ಕೆ ಇಲ್ಲಿ ಕರೆದು ನಿಲ್ಲಿಸಿದ್ರು, ಎಲ್ಲರಿಗೂ ಕೂಡ 3 ಜನಕ್ಕೂ ಕೂಡ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ ಇಲ್ಲಿ ಹೇಳಿದ್ರು. ಬಟ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಡಿಫೈನ್ ಮಾಡ್ಕೊಂಡ್ರು, ಇಲ್ಲ ನಾವು ಸ್ಟ್ರಾಂಗ್ ಇದೀವಿ, ವೀಕ್ ಇಲ್ಲ ಅಂತಂದ್ಬಿಟ್ಟು. ರತ್ನಮ್ಮ ಅವರಂತೂ ಇಲ್ಲಿ ನೋಡಿ ನನ್ನಷ್ಟು ಇಲ್ಲಿ ಫ್ಲೆಕ್ಸಿಬಲ್ ಆಗಿ ಯಾರು ಇಲ್ಲ, ಇವಾಗೂ ಕೂಡ ನಾನು ಯೋಗ ಮಾಡ್ತೀನಿ ಅಂತ ಮಾಡಿ ಇಲ್ಲಿ ತೋರಿಸಿದ್ರು. ಇಲ್ಲಿ ಏಜ್ ಅನ್ನೋದು ಮ್ಯಾಟ್ರ್ ಆಗೋದೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಕಾನ್ಫಿಡೆಂಟ್ ತುಂಬಾನೇ ಚೆನ್ನಾಗಿದೆ, ನಾನು ಮಾಡ್ತೀನಿ, ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಎಷ್ಟು ಸಮಯ ಕೊಡ್ತಾರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಅವ್ರು ಸೇವ್ ಕೂಡ ಆದ್ರು. ಮತ್ತೆ ಪ್ರಿಯಾಂಕಾ ರೋಶಿನಿ, ಇಲ್ಲಿ ಪ್ರಿಯಾಂಕಾ ರಿಜೆಕ್ಟ್ ಆಗ್ತಾರೆ, ರೋಶಿನಿ ಅವರು ಸೇವ್ ಆಗ್ತಾರೆ. ಇವರಿಬ್ಬರದು ಜಗಳ ಏನಂತಂದ್ರೆ ನಾನು ಬಿಗ್ ಬಾಸ್ ಮನೆಯೊಳಗಡೆ ಏನು ಕುಳ್ಕೋಬೇಕು, ಅವ್ರಿಗಿಂತ ಅಂದ್ರೆ ಪ್ರಿಯಾಂಕಾಗಿಂತ ರೋಶಿನಿ ಇಲ್ಲಿ ಏನಕ್ಕೆ ಸ್ಟ್ರಾಂಗು ಏನಕ್ಕೆ ವೀಕ್ ಇದ್ದಾರೆ ಅಂತ ಅಂದ್ಬಿಟ್ಟು ಇವರಿಬ್ಬರಲ್ಲೇ ಇಲ್ಲಿ ಮಾತಾಡಬೇಕು. ಅಂದ್ರೆ ನಾನು ಯಾಕೆ ಸ್ಟ್ರಾಂಗ್ ಇದ್ದೀನಿ, ನೀನು ಯಾಕೆ ವೀಕ್ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿ ಓಕೆ ಅಂತ ಅನಿಸಿದ್ದು. ಯಾಕಂದ್ರೆ ಇಬ್ಬರು ಮಾಡಿದ್ದು ಅದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಜಡ್ಜಸ್ಗಳು ಇಲ್ಲಿ ಹೇಳಿದ್ರು. ಆದರೆ ಯಾರಾದರೂ ಒಬ್ಬರನ್ನ ಇಲ್ಲಿ ಸೇವ್ ಮಾಡಬೇಕಲ್ಲ, ಇಲ್ಲಿ ರೋಶಿನಿ ಅವರು ಸೇವ್ ಆಗ್ತಾರೆ, ಪ್ರಿಯಾಂಕಾ ಅವರು ಇಲ್ಲಿ ಎಲಿಮಿನೇಟ್ ಆಗ್ತಾರೆ. ಆದರೆ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಅವ್ರು ಮಾತಾಡೋ ಭಾಷೆ ಇಲ್ಲಿ ಆ ಕಡೆ ಇರೋ ಪರ್ಸನ್ಗಾಗ್ಲಿ, ಕೂತಿರೋ ಜಡ್ಜಸ್ಗಳಿಗಾಗ್ಲಿ, ಮತ್ತೆ ಅಲ್ಲಿ ಕೋ ಕಂಟೆಸ್ಟೆಂಟ್ಗೆ ಇಷ್ಟನೇ ಆಗಲಿ. ಯಾಕಂದ್ರೆ ಅವ್ರ ಭಾಷೆ ಆ ಥರ ಇಲ್ಲಿ ಇತ್ತು. ಹೌದು, ಒಂದು ಕಾನ್ಫಿಡೆಂಟ್ ಅನ್ನೋದು ತುಂಬಾನೇ ಚೆನ್ನಾಗಿ ಇರಲೇಬೇಕಾಗುತ್ತೆ. ಆದರೆ ಮಾತಾಡ್ಬೇಕಾದ್ರೆ ನಾನು ಯಾವ ರೀತಿ ಪದ ಬಳಕೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಯೋಚನೆ ಮಾಡಬೇಕಿತ್ತು. ಪ್ರಿಯಾಂಕಾ ಅವರು ಫೋನ್ ಹೊಡೆದಾಕ್ಬೇಕಾದ್ರೆ ಯಾವ ರೀತಿ ಒಂದು ಅಗ್ರೆಷನ್ ಇತ್ತು, ಇಲ್ಲಿ ಮಾತಾಡ್ಬೇಕನ್ನೋ ಅದೇ ರೀತಿ ಅಗ್ರೆಷನ್ ಇತ್ತು. ಬಟ್ ಕೆಲವೊಂದು ಪದ ಬಳಕೆಗಳಲ್ಲಿ ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಿಲ್ಲ. ಜಡ್ಜಸ್ಗಳೇ ನಾನು ಹೊಡೆದಾಕಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಅವ್ರು ಕೊಡ್ತಿದ್ದ ಒಂದು ಸ್ಟೇಟ್ಮೆಂಟ್ಗಳು ಏನಿತ್ತು, ಜಡ್ಜಸ್ಗಳು ಕೂಡ ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಸಂಗೀತ ಶೃಂಗೇರಿ ಅವರು ನಾನಂತೂ ಆ ರೀತಿಯಾಗಿ ಹೇಳೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಮೈನಸ್ ಆಗಿ ಇಲ್ಲದೆ ಇರೋದನ್ನ ಇಲ್ಲಿ ಅವರು ಮಾತಾಡಕ್ಕೆ ಬಂದ್ರು, ಅದು ಅವ್ರಿಗೆ ಮೈನಸ್ ಆಯ್ತು. ಮೇನ್ ಆಗಿ ಅಲ್ಲೇ ಅವ್ರಿಗೆ ಹೊಡೆತ ಬಿತ್ತು ಅಂತ ನನಗನ್ನಿಸ್ತು. ಅದಕ್ಕೆ ನೋಡಿ ಕೆಲವೊಮ್ಮೆ ನಾವು ಮಾತಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಏನ್ ನಡೆದಿರುತ್ತೆ ಅದನ್ನ ಮಾತ್ರನೇ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಹೌದು, ಅಗ್ರೆಷನ್ ಇರಬೇಕು, ಬಟ್ ಆದ್ರೆ ಇನ್ನೊಬ್ಬರಿಗೆ ಅದು ಹರ್ಟ್ ಆಗ್ತದೆ ಅಂತಂದ್ರೆ ಅಷ್ಟೊಂದು ಓವರ್ ಅಗ್ರೆಷನ್ ಬೇಡ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇಲ್ಲಿ ಅವ್ರಿಗೆ ಅದು ಮೈನಸ್ ಆಯ್ತು. ರೋಶಿನಿ ಅವರು ಸೇವ್ ಆಗ್ತಾರೆ, ಪ್ರಿಯಾಂಕಾ ಅವರು ಇಲ್ಲಿ ರಿಜೆಕ್ಟ್ ಆಗಿ ಹೋಗ್ತಾರೆ. ಸದ್ಯ ಇವಾಗ ಟೀಮ್ಗಳಂತೂ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಟೀಮಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ರಿ, ಇವಾಗ ರಿಜೆಕ್ಷನ್ ಆಗಿ ಕೂಡ ಹೋಗಿದ್ದಾರೆ. ಮತ್ತೆ ಇಲ್ಲಿ ಇವಾಗ ಗೇಮ್ಗಳು ಕೂಡ ಇಲ್ಲಿ ಕೊಡ್ತಿದ್ದಾರೆ. ಮೇನ್ ಆಗಿ ತುಂಬಾ ಬೇಜಾರಾಗಿದ್ದ ವಿಚಾರ ಏನಪ್ಪಾ ಅಂತಂದ್ರೆ ಹೇಮಲತಾ ಅವರು ಇಲ್ಲಿ ಅವ್ರಾಗೋರೆಲ್ಲ ನಾನು ಹೋಗ್ತೀನಿ ಅಂತ ಅಟ್ಲೀಸ್ಟ್ ಗೇಮ್ ಕೂಡ ಇಲ್ಲಿ ಅವರು ಫಿನಿಶ್ ಮಾಡಲಿ. ಗೇಮ್ ತಂದು ಇಟ್ಟಿದ ತಕ್ಷಣ ಇಲ್ಲಿ ಆ ಕ್ಲಿಪ್ ಏನಿದೆ ಆ ಕ್ಲಿಪ್ ತಂದು ಇಟ್ಟಿದ ತಕ್ಷಣ ಇಲ್ಲ ನನಗೆ ಆಗಲ್ಲ, ನಾನು ಹೋಗ್ತೀನಿ, ಇಲ್ಲಿವರೆಗೂ ಬಂದಿದ್ದೆ ನನಗೆ ಖುಷಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ. ಸದ್ಯ ಇವಾಗ ಬಿಗ್ ಬಾಸ್ ತುಂಬ ಚೆನ್ನಾಗಿ ಬರ್ತಿದೆ. ಮೇನ್ ಆಗಿ ನೋಡಿ ಸೆಪ್ಟೆಂಬರ್ 6ನೇ ತಾರೀಕಿಂದ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಸಂಜೆ 7 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಕೂಡ ಇಲ್ಲಿ ಇದೆ, ಗ್ರ್ಯಾಂಡ್ ಲಾಂಚ್ ಕೂಡ ಇಲ್ಲಿ ಇದೆ. ಸೆಲೆಬ್ರಿಟಿಗಳ ಜೊತೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋದು 3 ಜನ. ಅಂದರೆ ಇವಾಗ ಎಷ್ಟು ಜನ ಕಂಟೆಸ್ಟೆಂಟ್ ಉಳ್ಕೊಂಡಿದ್ದಾರೆ, ಅದರ ಲಾಸ್ಟಲ್ಲಿ ಹೋಗೋದು 3 ಜನ ಮಾತ್ರನೇ. ನೋಡೋಣ ಆ 3 ಜನ ಲಕ್ಕಿ ಗರ್ಲ್ಸ್ ಬಾಯ್ಸ್ ಯಾರು ಆಗಬಹುದು ಅಂತಂದ್ಬಿಟ್ಟು. ನಿಮ್ಮ ಪ್ರಕಾರ ಯಾರು ಆ 3 ಜನ ಆಗಬಹುದು? ನಿಮ್ಮ ಸಪೋರ್ಟ್ ಯಾರಿಗಿದೆ? ಯಾರು ತುಂಬ ಚೆನ್ನಾಗಿ ಗೇಮ್ ಇಲ್ಲಿ ಆಡ್ತಿದ್ದಾರೆ, ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಿಮಗನಿಸ್ತದೆ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.